ನೋಡಿ, ಹೈಕಮಾಂಡ್ ನಾಯಕರನ್ನ ಭೇಟಿಯಾಗೋದಕ್ಕೆ ದೆಹಲಿಗೆ ಬಂದಿದ್ವಿ ಹೀಗಂತ ಮಾಜಿ ಸಚಿವರಾದಂಥ ಕುಮಾರ್ ಬಂಗಾರಪ್ಪನವರು ಸ್ಟೇಟ್ಮೆಂಟ್ ಕೊಟ್ಟರು ಡೆಲ್ಲಿಲಿ. ಈಗಾಗಲೇ ಹಲವು ನಾಯಕರನ್ನ ಭೇಟಿಯಾಗಿ ಚರ್ಚೆ ಮಾಡಿದ್ದೀವಿ. ರಾಜ್ಯದಲ್ಲಿ ಪಕ್ಷ ಸಂಘಟನೆಯ ಬಗ್ಗೆ ಚರ್ಚೆಯನ್ನ ಮಾಡಿದ್ದೀವಿ. ಸರ್, ಏನಾದರೂ ರಾಜ್ಯಾಧ್ಯಕ್ಷರ ಬದಲಾವಣೆ ಬಗ್ಗೆ ಚರ್ಚೆ ಆಯ್ತಾ ಅಂತಂದಾಗ ಇಲ್ಲ, ರಾಜ್ಯಾಧ್ಯಕ್ಷರ ಬದಲಾವಣೆಯ ಬಗ್ಗೆ ಪದೇ ಪದೇ ಚರ್ಚೆ ಮಾಡಲ್ಲ. ಕೋಟ್ ಮಾಡಿದ್ದಾರೆ, ಪದೇ ಪದೇ ಚರ್ಚೆ ಮಾಡಲ್ಲ ಅಂತ. ಯತ್ನಾಳ್ ಉಚ್ಚಾಟನೆ ಆದಮೇಲೆ ನಾವು ಉತ್ಸಾಹವನ್ನಂತೂ ಕಳ್ಕೊಂಡಿಲ್ಲ. 2028 ಮುಂದಿನ ವಿಧಾನಸಭಾ ಎಲೆಕ್ಷನ್ನಲ್ಲಿ ರಾಜ್ಯದಲ್ಲಿ ಪಕ್ಷವನ್ನ ಅಧಿಕಾರಕ್ಕೆ ತರಬೇಕು ಅನ್ನೋದೇ ನಮ್ಮೆಲ್ಲರ ಗುರಿ. ಮುಂದಿನ ಸಂಘಟನೆಗೆ ಒತ್ತು ಕೊಡುವ ವ್ಯಕ್ತಿಗಳು ಬೇಕು ಹೀಗಂತ ಡೆಲ್ಲಿಲಿ ಮಾಜಿ ಸಚಿವ ಕುಮಾರ ಬಂಗಾರಪ್ಪನವರು ಹೇಳಿಕೆಯನ್ನು ಕೊಟ್ಟರು. ನಾವು ಯಾವ್ಯಾವ ಪ್ರಯತ್ನ ಮಾಡ್ತಾ ಇರುತ್ತಾರೋ ಗೊತ್ತಿಲ್ಲ. ಇವಾಗ ಅಂತಿಮವಾಗಿ ವರಿಷ್ಠ ತಗೊಳ್ತಕ್ಕಂಥ ತೀರ್ಮಾನ ಫೈನಲ್ ಆಗುತ್ತೆ. ಪ್ರಯತ್ನಗಳು ನಾವು ಮಾಡಿಲ್ಲ ಅಂತಲೂ ಹೇಳೋದಿಲ್ಲ. ನಾವು ಇಂಥವ್ರನ್ನೇ ಒಬ್ಬರನ್ನ ಮಾಡಿ ಅಂತಲೂ ಹೇಳಿಲ್ಲಲ್ಲ. ಆ್ಯಂಡ್ ವಿ ಡೋಂಟ್ ಹ್ಯಾವ್, ನಮಗೆ ಟೈಮ್ ಇಲ್ಲ ಅನ್ನೋದನ್ನು ಮಾತ್ರ ನಾವು ಅಪ್ಡೇಟ್ ಮಾಡ್ತೇವೆ. ಕುಮಾರಸ್ವಾಮಿ ಅವ್ರನ್ನ ಮೀಟ್ ಮಾಡಿರ್ತಕ್ಕಂಥದ್ದು ಕೆಲವು ವಿಚಾರವಾಗಿ ಮತ್ತು ವಿಶೇಷವಾಗಿ ನನ್ನ ಜಿಲ್ಲೆಯಲ್ಲಿ, ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ VSLಗೆ ಅತಿಯಾಗಿರ್ತಕ್ಕಂಥ ಅವರು ಒತ್ತನ್ನು ಕೊಟ್ಟಿದ್ದಾರೆ. ಸೊ ಐ ಜಸ್ಟ್ ವಾಂಟೆಡ್, ಮತ್ತು ನಾವು ಟೀಮ್ ಎಲ್ಲರೂ ಹೋದ್ವಿ. VSLದೇ ಜಾಸ್ತಿ ಅಲ್ಲಿ ಚರ್ಚೆ ಆಯಿತು. ಸುಮಾರು ಈಸ್ ಇನ್ವೆಸ್ಟಿಂಗ್ ಅಬೌಟ್ ನಿಯರ್ಲಿ ಫ್ರಮ್ ಸೇಲ್ಸ್. ಯಾರ್ಯಾರು ಯಾವ್ಯಾವ ಪ್ರಯತ್ನ ಮಾಡ್ತಾ ಇರುತ್ತಾರೋ ಗೊತ್ತಿಲ್ಲ. ಇವಾಗ ಅಂತಿಮವಾಗಿ ವರಿಷ್ಠ ತಗೊಳ್ತಕ್ಕಂಥ ತೀರ್ಮಾನ ಫೈನಲ್ ಆಗುತ್ತೆ. ಪ್ರಯತ್ನಗಳು ನಾವು ಮಾಡಿಲ್ಲ ಅಂತಲೂ ಹೇಳೋದಿಲ್ಲ. ನಾವು ಇಂಥವ್ರು ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ದೆಹಲಿ ಪ್ರತಿನಿಧಿ ಸಂತೋಷ್ ಹೊಸಹಳ್ಳಿ ಫೋನ್ ಸಂಪರ್ಕದಲ್ಲಿ. ಸಂತೋಷ್, ಬಿಜೆಪಿಯ ರೆಬಲ್ಸ್ ನಾಯಕರು ಮೋಸ್ಟ್ಲಿ 2 ದಿನದಿಂದಲೂ ಡೆಲ್ಲಿಲೇ ಬೀಡು ಬಿಟ್ಟಿದ್ದಾರೆ. ಇನ್ನೂ ಎಷ್ಟು ದಿನ ಇರ್ತಾರೆ? ಜೊತೆಗೆ ಇಲ್ಲಿ ತನಕ ಯಾರ್ಯಾರನ್ನು ಭೇಟಿಯಾದ್ರು ಪ್ರಮುಖವಾಗಿ ಕೇಂದ್ರದ ನಾಯಕರನ್ನ ಅನ್ನೋದು? ಶರತ್, ಪ್ರಮುಖವಾಗಿ ಈಗಾಗಲೇ ಬಿಜೆಪಿಯಲ್ಲಿ ರೆಬಲ್ ಟೀಮ್ ಏನಂತ ಕರೆಸಿಕೊಳ್ಳಲಾಗ್ತಿತ್ತು, ಬಸವನಗೌಡ ಯತ್ನಾಳ್ ಟೀಮ್. ಆ ಟೀಮ್ ಅಲ್ಲಿ ಮುಖ್ಯವಾಗಿ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದ ಬಳಿಕ ಉಳಿದಂತ ಎಲ್ಲಾ ನಾಯಕರುಗಳು ಕೂಡ ತುಂಬಾ ಆಕ್ಟಿವ್ ಆಗಿರುವಂತದನ್ನ ಇಲ್ಲಿ ಗಮನಿಸಬೇಕಾಗತ್ತೆ. ಹಾಗಾಗಿ ಆ ಯತ್ನಾಳ್ ಅವರನ್ನ ಹೊರತುಪಡಿಸಿ ಉಳಿದಂತ ಎಲ್ಲ ತಂಡದ ಸದಸ್ಯರು ಕೂಡ ಈಗ ಮತ್ತೆ ದೆಹಲಿ ಯಾತ್ರೆಯನ್ನು ಆರಂಭಿಸಿರುವಂತದ್ದು. ಜೊತೆಗೆ ಉಳಿದಂತೆ ಕೇಂದ್ರದ ಬಿಜೆಪಿ ನಾಯಕರುಗಳಿಂದ ಅವರೆಲ್ಲರನ್ನು ಕೂಡ ಭೇಟಿಯಾಗುವಂತದ್ದು, ಒತ್ತಡ ಹಾಕುವಂತದ್ದು, ಪಕ್ಷದಲ್ಲಿ ಇರುವಂತಹ ಈ ಒಂದು ಭಿನ್ನಮತೀಯ ಚಟುವಟಿಕೆಗಳಿಂದ ಇದೆಲ್ಲಕ್ಕೂ ಕೂಡ ಕಡಿವಾಣ ಹಾಕಬೇಕು ಅನ್ನೋ ನಿಟ್ಟಿನಿಂದಾಗಿ ಈಗಾಗಲೇ ಕೇಂದ್ರದ ನಾಯಕರುಗಳನ್ನ ಭೇಟಿಯಾಗಿ ಅವರಿಗೆ ಒತ್ತಡ ಹಾಕಿ ಇರುವಂತಹ ಯಡಿಯೂರಪ್ಪ ಮತ್ತು ಅವರ ಮಗ ವಿಜಯೇಂದ್ರ ವಿರುದ್ಧ ಕೂಡ ಅಧ್ಯಕ್ಷ ವಿರುದ್ಧ ಆರೋಪಗಳನ್ನು ಮಾಡುವಂತದ್ದು, ದೂರನ್ನು ಹೊರಿಸುವಂತ ಕೆಲಸವನ್ನ ಇದೀಗ ಮಾಡ್ತಾ ಇರುವಂತದಲ್ಲಿ ಗಮನಿಸಬೇಕಾಗತ್ತೆ. ಶರತ್. ಓಕೆ, ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ಗಾಗಿ.